ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಾದಾಮಿ ಹಣ್ಣು ಉಪಯೋಗಿಸ್ಕೊಂಡು ಮ್ಯಾಂಗೋ ಪಾಪಡ್ ಮಾಡ್ತಾಯಿದ್ದೀನಿ. ನಾನು ಮೊದಲು ಅಂದ್ಕೊಂಡಾಗ ನಾನು ಏನೋ ಮಾಮೂಲಿ ಪಾಪಡ್ ಮಾಡ್ತೀವಲ್ಲ ಅದೇ ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಸಖತ್ತಾಗಿದೆ ರೀ. ಮಾವಿನ ಹಣ್ಣು ತುಂಬ ಇದೆ ಅಂತ ಅಂದಾಗ ಕೂಡ ಈ ರೀತಿ ಮಾಡ್ಕೊಳ್ಳಿ. ಬಿಸಿಲು ಚೆನ್ನಾಗಿರ್ಬೇಕು, ಇದಕ್ಕೆ ಒಂದು 2 ದಿನ ಬಿಸಿಲಿದ್ರೆ ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಫಸ್ಟ್ ಟೈಮ್ ಈ ವರ್ಷವೇ ಮಾಡಿರೋದು. ನಾನು ಹೇಳಿದ್ನಲ್ಲ, ಪ್ರತಿ ಸಲ ಹಣ್ಣಿದ್ರು ಸುಮ್ಮನೆ ತಿಂದುನೇ ಖಾಲಿ ಮಾಡ್ತೀವಿ, ಏನು ಮುಂದಕ್ಕೆ ಅಂತ ಸ್ಟೋರ್ ಮಾಡಲ್ಲ. ಇವಾಗ ಇರೋದೆಲ್ಲನ ಆ ಸೀಸನ್ ತಿನ್ಕೊಂಡು ಮುಗಿಸ್ಕೊಬಿಡ್ತೀವಿ. ಆದರೆ ಈ ಥರ ಪಾಪಡ್ ಮಾಡೋದ್ರಿಂದ ನೆಕ್ಸ್ಟ್ ಇಯರ್ ಮಾವಿನ ಹಣ್ಣು ಬರೋವರೆಗೂ ಮಾವಿನ ಹಣ್ಣು ತಿನ್ನಬೇಕು ಅಂದಾಗ ಇದರಿಂದ ಮಾಡಿರೋಂಥ ಪಾಪಡನ್ನ ಬಾಯಿಗೆ ಹಾಕ್ಕೊಂಡು ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 2 ಮಿಸ್ಟೇಕ್ ಆಯಿತು, ಅದನ್ನು ಕೂಡ ಹೇಳ್ತೀನಿ. ನೀವು ಮಾಡ್ತಾ ಸರಿ ಮಾಡ್ಕೊಳ್ಳಿ. ಮಾವಿನ ಹಣ್ಣಿಂದು ಸಿಪ್ಪೆ ತೆಗೆದು, ಬೀಜ ತೆಗೆದು, ಆ ತಿರುಳೇನಿದೆ ಅದನ್ನು ಪಲ್ಪ್ ಮಾಡಿ ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೋದಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಮತ್ತೆ ಎಲ್ಲ ದಪ್ಪ ಪೀಸ್ ಏನಾದ್ರು ಉಳ್ಕೊಂಡಿದ್ರೆ ಅದು ಸೋಸುವಾಗ ಸಿಗುತ್ತೆ ಅನ್ನೋ ಒಂದು ರೀಸನ್ಗಷ್ಟೇ. ಅಕಸ್ಮಾತ್ ತುಂಬ ನುಣ್ಣಗೆ ರುಬ್ಬಿದ್ದೀನಿ ಅಂದರೆ ಡೈರೆಕ್ಟ್ ಹಾಗೆ ಹಾಕ್ಕೊಳ್ಳಿ, ಫಿಲ್ಟ್ರ್ ಮಾಡೋ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಸ್ವಲ್ಪ ಕೂಡ ನೀರು ಹಾಲು ಏನನ್ನೂ ಹಾಕಿಲ್ಲ, ಪ್ಯೂರ್ ಮ್ಯಾಂಗೋ ಪಲ್ಪ್ ಇದು, ಮಾವಿನ ಹಣ್ಣಿಂದ ತೆಗೆದಿರೋಂಥದ್ದು. ಆದಷ್ಟು ನೀರನ್ನ ಇಲ್ಲಿ ಬಳಸೋಕ್ಕೆ ಉಪಯೋಗಿಸೋಕ್ಕೆ ಹೋಗಬೇಡಿ, ಹಾಗೆಯೇ ಚೆನ್ನಾಗಿರುತ್ತೆ. ನಾವು 1 ವರ್ಷ ತನಕ ಸ್ಟೋರ್ ಮಾಡ್ತೀವಿ ಅಂದಾಗ ಅದು ಕೂಡ ಒಂದು ಟಿಪ್ಸು. ನೀರು ಹಾಕ್ತೇನೆ, ನೀರೆಲ್ಲೂ ಬಳಸ್ತೇನೆ ಮಾಡ್ಕೊಳ್ಳೋಂಥದ್ದು. ಇದರಲ್ಲಿ ಕಾಯಿನಲ್ಲೂ ಮಾಡ್ಬೋದು ಅಥವಾ ಮಾವಿನ ಹಣ್ಣಲ್ಲೂ ಮಾಡಬಹುದು. ಕಾಯಿನಲ್ಲಿ ಮಾಡಿದ್ರೆ ಸ್ವಲ್ಪ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ, ಗ್ರೀನ್ ಕಲರ್ ಬರುತ್ತೆ. ಇದು ಹಣ್ಣಲ್ಲಿ ಪ್ಯೂರ್ ಮ್ಯಾಂಗೋ ಪಲ್ಪಲ್ಲಿ ಮಾಡ್ತಾ ಇರೋಂಥದ್ದು. ನಿಮ್ಗೆ ಹಣ್ಣು ಜಾಸ್ತಿ ಇದ್ದಾಗ ಹಣ್ಣಲ್ಲಿ ಮಾಡ್ಕೊಳ್ಳಿ, ಸ್ವಲ್ಪ ಹುಳಿ ಬೇಕು, ಹುಳಿ ಸಿಹಿ ಖಾರ ಎಲ್ಲ ಬೇಕಂದಾಗ ಮಾವಿನಕಾಯಿನಲ್ಲಿ ಮಾಡ್ಕೊಳ್ಳಿ. ಇದರಂತೂ ತುಂಬ ವೆರೈಟಿಯಲ್ಲಿ ಮಾಡ್ತಾರೆ. ಇದನ್ನು ಮಿಕ್ಸಿಗೆ ಹಾಕಿ ಕುದಿಸಿ ಮಾಡ್ತಾರೆ, ಬೇಯಿಸಿ ಮಾಡ್ತಾರೆ, ಅಥವಾ ಹೀಗೇನೆ ತೆಗೆದುಬಿಟ್ಟು ಜಸ್ಟ್ ಇದರ ರೀತಿ ಕುದಿಸ್ಕೊಂಡು ಮಾಡ್ಕೊಳ್ತಾರೆ. ಹಣ್ಣಲ್ಲಿ ಕಾಯಲ್ಲಿ ಎಲ್ಲ ಮಾಡ್ತಾರೆ, ಬೇಕಾದ್ರೆ ಮಾಡ್ಕೊಳ್ಳಿ. ನಾನೀಗ ಮ್ಯಾಂಗೋ ಪಲ್ಪ್ 3 ಕಪ್ಪಷ್ಟು ಕುದಿಯೋಕೆ ಇಟ್ಟಿದ್ದೀನಿ. ಇಲ್ಲಿ ಚಿಲ್ಲಿ ಫ್ಲೇಕ್ಸು, ಬ್ಲ್ಯಾಕ್ ಸಾಲ್ಟು, ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ, ಮೆಣಸು ಮತ್ತು ಜೀರಿಗೆ ಎರಡನ್ನೂ ಬೆಚ್ಚಗೆ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಇದೆ. ಮೊದಲಿಗೆ ಮ್ಯಾಂಗೋ ಪಲ್ಪ್ ಏನಿದೆಯಲ್ಲ, ಇದು ಚೆನ್ನಾಗಿ ಒಂದು ಕುದಿ ಬರಲಿ, ಅವಾಗ ಚೆನ್ನಾಗಿ ಬಿಸಿಯಾಗಿರುತ್ತೆ. ಕುದ ನಂತರ ನಾವು ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಈ ಬಿಸಿಗೆ ಕರಗಿ ಮತ್ತೆ ಇದು ಸ್ವಲ್ಪ ಲಿಕ್ವಿಡ್ ಥರ ಆಗುತ್ತೆ. ಇದರಲ್ಲಿ ಒಂದು ಟಿಪ್ಸ್ ಕೊಡಲೇಬೇಕು ನಿಮಗೆ, ಮೈ ಮೇಲೆ ಮುಖದ ಮೇಲೆಲ್ಲ ಸಿಡಿಯೋ ಚಾನ್ಸ್ ಇರುತ್ತೆ. ಆದಷ್ಟು ಉದ್ದವಾಗಿರೋಂಥ ಕಡ್ಡಿ ಇಟ್ಕೊಳ್ಳಿ, ದೂರ ನಿಂತ್ಕೊಂಡು ಇದನ್ನು ಸ್ವಲ್ಪ ತಿರುಗಿಸ್ಕೊಳ್ಳಿ, ತಳ ಹಿಡಿಬಾರ್ದು, ಸಿಮ್ಮಲ್ಲೇ ಮಾಡ್ಕೊಳ್ಳಿ. ನಾನು ಇದಕ್ಕೆ ಚಕ್ಕೆ ಪುಡಿ ಮತ್ತು ಜಾಕಾಯಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅವೆರಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುರಿದು ಹಾಕ್ಕೊಳ್ಳಿ, ಜಸ್ಟ್ 1/4 ಸ್ಪೂನು ಬೇಡ, ಒಂದು 7-8 ಸಲ ಈ ರೀತಿ ತುರ್ಕೊಂಡ್ರೆ ಸಾಕು. ಅದರಲ್ಲಿ ಎಷ್ಟು ಪುಡಿ ಬರುತ್ತೆ ಅಷ್ಟು, 1-2 ಪಿಂಚ್ ಅಥವಾ 3 ಪಿಂಚ್ ಅಂತೀವಲ್ಲ ಆ ರೀತಿಯಲ್ಲಿ. ಎಷ್ಟು ಚೆನ್ನಾಗಿರುತ್ತೆ ಸ್ವಾದ ಗೊತ್ತಾ ರೀ. ತಿನ್ನಬೇಕಾದಾಗ ಮಸಾಲೆ ತುಂಬ ಇಲ್ಲ, ಆದರೆ ಬಾಯಿಗೆ ಹಾಕಿದಾಗ ಫ್ಲೇವರ್ ಬರುತ್ತಲ್ಲ, ಸಖತ್ತಾಗಿರುತ್ತೆ. ಹೆವಿನೂ ಒಂದ್ಸಲ ತಿನ್ನಬೇಕು ಮತ್ತೆ ತಿನ್ನಬೇಕು ಅಂತ ಅನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಸಾಲೆಗಳು ಇದ್ದರೆ ಹಾಕ್ಕೊಳ್ಳಿ. ಚಕ್ಕೆ ಪುಡಿ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಜಾಕಾಯಿ ಇಲ್ಲಾಂದರೆ ಏಲಕ್ಕಿ ಪುಡಿನೇ ಹಾಕ್ಕೊಳ್ಳಿ. ನಾನಿಲ್ಲಿ ಒಣ ಶುಂಠಿ ಪುಡಿ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಏನೇನು ಮಸಾಲೆ ತೊಗೊಂಡಿದ್ವಿ, ಬ್ಲ್ಯಾಕ್ ಸಾಲ್ಟು, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಅದೆಲ್ಲನೂ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊನೆ ಹಂತಕ್ಕೆ ಬಂದಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಚೆನ್ನಾಗಿ ಕುದ ನಂತರ ಜಸ್ಟ್ ಒಂದು 5-6 ನಿಮಿಷದಲ್ಲಿ ಈ ಪ್ರೊಸೀಜರ್ ಮುಗ್ದೋಗುತ್ತೆ. ಮಾವಿನ ಪಲ್ಪ್ ಕುದಿಯೋದಕ್ಕೆ 1-2 ನಿಮಿಷ, ಸಕ್ಕರೆ ಕುದಿಯೋದಕ್ಕೆ 1-2 ನಿಮಿಷ, ನಂತರ ಇವೆಲ್ಲ ಮಸಾಲೆಗಳು ಹಾಕಿ 1-2 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಒಂದು 5-6 ನಿಮಿಷದಲ್ಲಿ ಪಾಪಡ್ ರೆಡಿ ಆಗುತ್ತೆ. ಇದನ್ನು ಮತ್ತೆ ಜಸ್ಟ್ ಬಿಸಿ ಇದ್ದಂಗೆ ತಟ್ಟೆಗೆ ಹಾಕ್ಬಿಟ್ಟು ಬಿಸಿಲಿಗೆ ಇಡೋದು, ಇಷ್ಟೇ ಪ್ರೊಸೀಜರು. ಕೊನೆಯಲ್ಲಿ ಒಂದು ಅರ್ಧ ಒಂದು ಪೂರ್ತಿ ನಿಂಬೆಹಣ್ಣು ನಾನಿಲ್ಲಿ ಹಾಕ್ಕೊಳ್ತೀನಿ. ನಿಂಬೆಹಣ್ಣು ಬೀಜಗಳು ಹಾಕೋಬೇಡಿ, ಬರೀ ನಿಂಬೆಹಣ್ಣು ರಸನ ಈ ರೀತಿ ಹಾಕ್ಕೊಳ್ಳಿ. ಟೇಸ್ಟು ಹುಳಿ, ಉಪ್ಪು, ಸಿಹಿ ಜೊತೆಗೆ ಖಾರ ಜೊತೆಗೆ ಒಳ್ಳೆ ಟೇಸ್ಟ್ ಇರುತ್ತೆ. ನಿಂಬೆಹಣ್ಣು ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಬಿಸಿ ಇದ್ದಂಗೆನೇ ತಟ್ಟೆಗಳಲ್ಲಿ ಯಾವುದ್ರಲ್ಲಿ ನೀವು ಒಣಗೋದಕ್ಕೆ ಇಡ್ತೀರಲ್ಲ, ಸ್ಟೀಲು, ಅಲ್ಯೂಮಿನಿಯಂ ಯಾವುದ್ರಲ್ಲಿ ಇಡ್ತೀರ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಒಣಗಕ್ಕಿಡಿ. ಫ್ರೆಶ್ ಡೇ ಆಗ್ತಾಗ ತುಂಬ ದಪ್ಪ ಅಂದ್ಕೊಂಡೆ ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಇದೇ ಟಿಪ್ಸು. ಸ್ವಲ್ಪ ದಪ್ಪಗೆ ಹಾಕ್ಕೊಳ್ಳಿ, ಒಂದು 3 ದಿನ ಒಣಗಿಸ್ಕೊಳ್ಳಿ. ನಾನು ಒಂದೇ ದಿನಕ್ಕೆ ಇದು ನೋಡಿ ಎದೊಳ್ತಿದೆ, ಇನ್ನೊಂದು ದಿನ ಒಣಗ್ಸೋಕೆ ಹೋದೆ, ತುಂಬಾ ಗಟ್ಟಿ ಆಗೋಯ್ತು ನೋಡಿ. ತಟ್ಟೆ ಬಿಟ್ಟು ಬರೋದೇ ಇಲ್ಲ ನಾನು ಅನ್ನುತ್ತೆ. ಹಠ ಮಾಡಿ ನಾನೇ ಕೇಳ್ತಾ ಇದ್ದೀನಿ ಅದನ್ನು. ಅದರಲ್ಲಿ ಯಾವ ರೀತಿ ಶೇಪ್ ಕಟ್ ಮಾಡಬೇಕಂತಲೇ ಗೊತ್ತಾಗಿಲ್ಲ, ಹಾಗಾಗೋಯ್ತು. ಅಲ್ಯೂಮಿನಿಯಮ್ನಲ್ಲಿ ತುಂಬ ಚೆನ್ನಾಗಿ ಬಂತು, ಅದಕ್ಕೆ ಸ್ವಲ್ಪ ದಪ್ಪವಾಗಿ ಹಾಕಿದೆ. ಹಾಗಾಗಿ ನೀವು ಹಾಕೊಳ್ಳುವಾಗ ಇನ್ನೂ ದಪ್ಪವಾಗಿ ಲೇಯರ್ ಹಾಕಿ ಒಂದು 2-3 ದಿವಸ ಪೂರ್ತಿ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಸಾಫ್ಟಾಗಿರುತ್ತೆ. ತೆಳು ಆದರೆ ಏನೂ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಗಟ್ಟಿ, ಇದನ್ನು ಚಿವ್ಕೊಂಡು ತಿನ್ನಬೇಕು. ಆಗಿದ್ರೆ ಹಲ್ಲಿಗೆಲ್ಲ ಹಂಡ್ಕೊಬಿಡುತ್ತೆ. ದಪ್ಪದಿದ್ರೆ ಆರಾಮಾಗಿ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಹಲಸಿನ ತೋಡ ಸಿಗುತ್ತೆ ಬಾಯಿಗೆ. ಅದು ಎರಡೇ ಪ್ರಾಬ್ಲಮ್ ಇಲ್ಲಿ. ಇದು ತೆಳು ಆದಷ್ಟು ಸ್ವಲ್ಪ ಗಟ್ಟಿ ಆಗುತ್ತೆ, ದಪ್ಪ ಆದಷ್ಟು ಸಾಫ್ಟ್ ಆಗುತ್ತೆ. ಈಗ ನೋಡಿ, ಇದನ್ನು ನೀವು ರೋಲ್ ಮಾಡಿ ಇಟ್ಕೊಳ್ಬೋದು. ಒಂದು ರೋಲ್ ಪೂರ್ತಿ ಒಬ್ಬರೇ ತಿನ್ನೋಕ್ಕಾಗಲ್ಲ ಅನ್ನೋದಾದರೆ ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಕೂಡ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಮತ್ತು ಇದನ್ನು ಬಿಸಿಲಿಗೆ ಒಣಗಿಸೋದು ಮತ್ತೇನೋ ಮಾಡಬೇಕಂತಿಲ್ಲ. ನಾನು ಹೊರಗಡೆನೇ ಇಟ್ಟಿದ್ದೀನಿ, ಇದೆ ಇನ್ನೂ. ಬಿಸಿಲಿಗೆ ಫ್ರಿಜ್ನಲ್ಲಿ ಇಡಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮಗೇನೋ ಇನ್ನೂ ಅಂಟುತ್ತಾ ಇದೆ ಅಥವಾ ಇದು ಇರುತ್ತೋ ಇರೋಲ್ಲ ಅನ್ನೋ ಏನೋ ಡೌಟ್ ಇದ್ದರೆ ಸಕ್ಕರೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಬಿಟ್ಟು ಸಕ್ಕರೆ ಪುಡಿ ಕೂಡ ಉದಿಸ್ಬಿಟ್ಟು ನೀವು ಸ್ಟೋರ್ ಮಾಡ್ಕೊಳ್ಬೋದು.
ನೋಡಿರಲ್ಲ ಏನು ಸಖತ್ತಾಗಿದೆ ಅಂತ, ತಿನ್ನೋದಕ್ಕೂ ಸಖತ್ತಾಗಿದೆ. ಒಂದು ಸಲ ಟ್ರೈ ಮಾಡಿ. ಮಾವಿನ ಹಣ್ಣು ಒಂದಿದ್ರೂ ಪರವಾಗಿಲ್ಲ, ಟ್ರೈ ಮಾಡಿ. ಇಷ್ಟ ಆದರೆ ನೀವು ಇನ್ನೂ ಜಾಸ್ತಿ ಮಾಡ್ಕೊಳ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಓಕೆ ಬಾಯ್, ಥ್ಯಾಂಕ್ ಯು.